ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ವಿಹಾನ್ ಕ್ರಿಯೇಷನ್ಸ್. ಬನ್ನಿ ನಾವಿವತ್ತು ಲೇಟ್ ಮಾಡದೆ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಯಾರಿ ಬಾಡಿ ಕಲರು ಬಂದು ಇದು ಡಿಸ್ಟೆಂಪರ್ ಕಲರಲ್ಲಿ ಇದೆ. ಸ್ಯಾರಿದು ಬಾಡಿ ಕಲರು. ಪಲ್ಲು ಬಂದು ಪಿಂಕ್ ಒಂಥರ ರೆಡ್ಡಿಶ್ ಶೇಡಲ್ಲಿ ಆರೆಂಜ್ ಥರ ಇದೆ. ಮತ್ತು ಇದಕ್ಕೆ ನಾನು 10.075 mm ಕ್ರೋಶ ತೊಗೊಂಡಿದ್ದೀನಿ. ಇದಕ್ಕೆ ಈ ಥರ ಸ್ಮಾಲ್ ಬೀಡ್ಸ್ ಅಷ್ಟೇ ಯೂಸ್ ಮಾಡೋದು, ಬೇರೆ ಥರ ಯಾವ ಬೀಡ್ಸ್ನೂ ಯೂಸ್ ಮಾಡ್ತಾಯಿಲ್ಲ. ಮತ್ತು ಎರಡೂ ಸೇಮ್ ಸ್ಯಾರಿ ಬಾಡಿ ಕಲರು ಮತ್ತು ಪಲ್ಲು ಕಲರ್ದು ಥ್ರೆಡ್ನ ಸೇಮ್ 6 ಎಳೆ ದಾರನೇ ತೊಗೊಂಡಿದ್ದೀನಿ. ಬನ್ನಿ ಈಗ ಸ್ಯಾರಿದು ಪಲ್ಲು ಏನಿದೆ ಅಲ್ವಾ, ಪಲ್ಲು ರೈಟ್ ಸೈಡಲ್ಲಿ ನಾಟ್ ಮಾಡಿಕೊಂಡು, ಆ ನಾಟ್ ಆದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಲೂಫ್ ತೊಗೊಂಡು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ 3, 4, 5 ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ 2, 3, 4, 5 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ನೋಡಿ, ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಮತ್ತು 1, 2, 3, 4, 5 ಚೈನ್ನ ಹಾಕ್ಕೊಂಡು ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 1, 2, 3, 4, 5 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿ. ಮತ್ತು 1, 2, 3, 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 1, 2, 3, 4, 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಮತ್ತು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಮತ್ತು 1, 2, 3, 4, 5 ನಿಮಗೆ ಅದೊಂದು ಸಿಂಗಲ್ ಕ್ರೋಶೆ ಏನು ಬೇಡ ಅಂತ ಅನಿಸಿದ್ರೆ ನೀವು ಸ್ಕಿಪ್ ಮಾಡಿ ಡೈರೆಕ್ಟಾಗಿ 5 ಚೈನ್ನೇ ಫುಲ್ಲು ಬೇಸ್ ಲೈನ್ನ ಹಾಕೋಗ್ಬೋದು. ಬೇರೆ ಥರ ಇನ್ನೇನಿಲ್ಲ. ಅಲ್ಲಿ 5 ಚೈನ್ ಪಕ್ಕ ಏನಕ್ಕೆ ನಾನು ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಕುಚ್ಚು ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದೊಂದು ಎಕ್ಸ್ಟ್ರಾ ಇರಲಿ ಅಂತ ಹಾಕೋತಾ ಇದ್ದೀನಿ ಅಷ್ಟೇ. ನಿಮ್ಗೆ ಬೇಡ ಅಂತಂದರೆ ಸ್ಕಿಪ್ ಮಾಡಿ ನಾರ್ಮಲ್ 5 ಚೈನ್ನೇ ಹಾಕೋತಾ ಹೋಗಿ. ಫುಲ್ಲು ಬೇಸ್ ಲೈನ್ನ ಹೀಗೇ ಕಂಟಿನ್ಯೂ ಮಾಡ್ತಾಯಿರಿ. 5 ಚೈನ್ನೇ ಹಾಕ್ಕೊಳ್ಳಿ ನೀವು. ನನಗೆ ಅವ್ರು ಕೇಳಿದ್ರು ಸ್ವಲ್ಪ ಗ್ಯಾಪ್ ಬೇಕು ಕುಚ್ಚುಗಳ ಮಧ್ಯೆ ಅಂತ, ಅದಕ್ಕೋಸ್ಕರ ನಾನು ಈ ಥರನೇ ಮಾಡ್ತಾ ಹೋದೆ. ಮತ್ತು 5 ಚೈನ್ನ ಹಾಕ್ಕೊಂಡು ಮತ್ತು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದು ಡಬಲ್ ಕ್ರೋಶೆ ಎಲ್ಲ ಹಾಕಬೇಕು ಏನು ಅಂತ, ಏನಕ್ಕೆಂದರೆ ಇದು 3 ಕುಚ್ಚು ಬರುತ್ತಲ್ವ ಅದಕ್ಕೋಸ್ಕರ ಅಷ್ಟೇ. ಇಲ್ಲ ಕನ್ಫ್ಯೂಸ್ ಏನಾಗಲ್ಲ ಅಂದರೆ ನಾರ್ಮಲ್ ಹೀಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಹಾಗೆಯೇ ಡೈರೆಕ್ಟಾಗಿ ಕಂಟಿನ್ಯೂ ಮಾಡ್ತಾ ಹೋಗಿ 5 ಚೈನ್ನ ಹಾಕ್ಕೊಂಡು. ಈಗ ನೋಡಿ ನಾನು ಬೇಸ್ ಲೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ಪಿಗೆ ಮತ್ತೆ ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲೇ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಲೂಫ್ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ 5 ಚೈನ್ನ ಹಾಕ್ಕೊಂಡು ನೋಡಿ ಫಸ್ಟ್ ಬೇಸ್ ಲೈನಲ್ಲಿ 5 ಚೈನ್ ಏನು ಹಾಕಿದ್ವಲ್ವ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಆದಮೇಲೆ ಮತ್ತೆ 1, 2, 3, 4, 5 ಚೈನ್ನ ಹಾಕ್ಕೊಂಡು ಮತ್ತೆ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಫಸ್ಟು ಲಾಕು, ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ 1, 2, 3, 4, 5 ಚೈನ್ನ ಹಾಕ್ಕೊಂಡಿದ್ದೀನಿ. ಒಂದು ಸ್ಕಿಪ್ ಆಗಿತ್ತು ಕಾಣಿಸಿಲ್ಲ ನಿಮಗೆ. 5 ಚೈನ್ನ ಹಾಕ್ಕೊಂಡು ಮತ್ತೆ ಬೇಸ್ ಲೈನಲ್ಲಿ ಲಾಕ್ ಇತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ 3 ಸಲ 3 ಚೈನ್ ಆದಮೇಲೆ 3 ಸಲ 3 ಚೈನ್ ಆದಮೇಲೆ ಬೇಸ್ ಲೈನಲ್ಲಿ 5 ಚೈನ್ ಇತ್ತಲ್ವ ಆ ಚೈನಲ್ಲಿ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ನೋಡಿ 1, 2, 3 ಚೈನು ಆದಮೇಲೆ 3 ಚೈನ್ ಗ್ಯಾಪ್ ಆದಮೇಲೆ ಇದು 4th 5 ಚೈನ್ ಇದೆ ಅಲ್ವಾ ಅಲ್ಲೇ ಹಾಕ್ಕೊಂಡು ಅಲ್ಲಿ 2 ಸಲ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಏನಿತ್ತಲ್ವ ಅಲ್ಲಿ ಕಂಬಗಳನ್ನ ಹಾಕಿ ಕ್ರೋಶ ಮೇಲೆ ದಾರ ತೊಗೊಂಡು ಕಂಬಗಳನ್ನ ಹಾಕ್ತಾ ಬನ್ನಿ. ಎಲ್ಲ ಡಬಲ್ ಕ್ರೋಶೆನೇ, ತ್ರಿಬಲ್ ಕ್ರೋಶೆ ಅದಕ್ಕೂ ಯೂಸ್ ಮಾಡಿಲ್ಲ ನಾನು. 2 ಆಯಿತು, 3 ಹೀಗೆ ನೋಡಿ 4 ಡಬಲ್ ಕ್ರೋಶೆ ಹೇಗೆ ಹಾಕೋದು ಅಂತ ಹೇಳ್ತೀನಿ ನೋಡಿ. ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಳ್ಳಿ. 5 ಚೈನ್ ಗ್ಯಾಪಿಂದ ಒಂದು ಲೂಫ್ ಹೇಳ್ಕೊಂಡು 3 ಲೂಫ್ ಇರುತ್ತೆ, 2 ಮಾಡಿ. 7 ಆಯಿತು, 8, 9, 10, 11, 12,
13 14 15 15 ಇದು ಸಾರಿ 16ನೇದು ಆಗ್ತಾಯಿತ್ತು. ನಮಗೀಗ 15 ಕಂಬ ಸಾಕು. ನೋಡಿ ಹೇಗೆ ಬರುತ್ತೆ ಕಂಬ, ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು, ಮತ್ತು ಅದೇ 5 ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತು ಇನ್ನೊಂದು ಅಲ್ಲಿ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡಿಕೊಂಡು, ಹೀಗೆ ಲಾಕ್ ಆದಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು ನೋಡಿ ಹೀಗೆ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ 5 ಚೈನು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಬೇಸ್ ಲೈನಲ್ಲಿ ಚೈನ್ ಲಾಕ್ ಮಾಡಿದ್ವಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು ನೋಡಿ ಬೇಸ್ ಲೈನಲ್ಲಿ ಲಾಕ್ ಇತ್ತಲ್ವ ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ನೋಡಿ ಹೀಗೆ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಿ ಮತ್ತು ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು 5 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿಂದ ಕಂಬನ ಸ್ಟಾರ್ಟ್ ಮಾಡ್ತಾ ಬನ್ನಿ. ಒಂದು ಸೇಮ್ ಹಾಗೇ ಅಲ್ಲಿ ಹೇಗೆ ನೀವು 15 ಕಂಬ ಹಾಕ್ಕೊಂಡ್ರು ಇದರಲ್ಲೂ ಹಾಗೇ 15 ಕಂಬನ ಹಾಕ್ಕೊಳ್ಳಿ. ಹೀಗೇನು ಫುಲ್ಲು ಕಂಟಿನ್ಯೂ ಮಾಡಿ ಡಿಸೈನ ಅಲ್ಲೇನು ಹಾಕಿದ್ರೆ ಹಾಗೇ ಅಲ್ಲೂ ಕಂಟಿನ್ಯೂ ಮಾಡಿಕೊಂಡು ನೋಡಿ ಆ 3 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿ ಕುಚ್ಚು ಬರುತ್ತೆ. ಈಗ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ಕೊಡ್ತೀನಿ, ನೋಡ್ತಾ ಬನ್ನಿ. ನೋಡಿ ಹೀಗೆ ಇಲ್ಲಿ ನಾನು ಅದನ್ನ ಫುಲ್ ಆರ್ಚನ್ನ ಕಂಪ್ಲೀಟ್ ಮಾಡಿಕೊಂಡೆ. ಆರ್ಚನ್ನ ಕಂಪ್ಲೀಟ್ ಮಾಡಿ ನೋಡಿ ಅಲ್ಲಿ ಬೇಸ್ ಲೈನಲ್ಲಿ ಚೈನ್ ಇತ್ತಲ್ವ ಆ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಮತ್ತು ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. 2 ಸಲ ಲಾಕ್ ಆದಮೇಲೆ ಬೇಸ್ ಲೈನ್ ಲಾಕ್ಗೆ ಲಾಕ್ ಮಾಡಿಕೊಂಡು ಮತ್ತು 5 ಚೈನ್ನ ಹಾಕ್ಕೊಂಡು ಬೇಸ್ ಲೈನಲ್ಲಿ ಏನು 5 ಚೈನ್ದು ಲಾಕ್ ಇತ್ತು ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಹೀಗೆ ಕಾಣಿಸುತ್ತೆ. ಫೈನಲಾಗಿ ಸೆಕೆಂಡ್ ಸ್ಟೆಪ್ಪು ಹೀಗೆ ಕಾಣಿಸುತ್ತೆ ನಿಮಗೆ. ಬನ್ನಿ ಈಗ ಲಾಸ್ಟ್ ಸ್ಟೆಪ್ಪು ಥರ್ಡ್ ಸ್ಟೆಪ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ತಾಯಿದ್ದೀನಿ. ಸಾರಿ ಬಾಡಿ ಕಲರ್ ಪೆರ್ಲು ಕಲರ್ದು ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ ಸೇಮಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ನೋಡಿ ಬೇಸ್ ಲೈನ್ ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ಅಗೇನ್ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಬೇಸ್ ಲೈನ್ ಲಾಕ್ಗೆ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ 1 2 ಮತ್ತು 5 ಚೈನ್ ಹಾಕಿ ಮತ್ತು ಬೇಸ್ ಲೈನ್ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಇದು 5 ಚೈನ್ ಆದಮೇಲೆ ಮತ್ತೆ ಇವಾಗ ಕ್ರೋಶ ಮೇಲೆ ದಾರ ತೊಗೊಳ್ಳಿ. ಬೇಸ್ ಲೈನಲ್ಲಿ ಇದು ಲಾಕ್ ಮಾಡಿದ್ವ ಆರ್ಚ್ ಹಾಕಿದ್ವಲ್ವ ಆ ಆರ್ಚಿಂದ ಮತ್ತೆ ಕಂಬನ ಸ್ಟಾರ್ಟ್ ಮಾಡ್ತಾ ಬನ್ನಿ. ಫಸ್ಟ್ ಕಂಬ ಹಾಕಿ ಫಸ್ಟ್ ಕಂಬ ಆದಮೇಲೆ ನಾವೇನು ಸ್ಮಾಲ್ ಬೀಡನ್ನ ತೊಗೊಂಡಿದ್ವಲ್ವ ಆ ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಡಿಸೈನ ಸ್ಟಾರ್ಟ್ ಮಾಡೋಣ. ನೋಡಿ ಹೀಗೆ ಬೀಡ್ಸ್ಗಳನ್ನ ಕ್ರೋಶ ಒಳಗಡೆಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ನಾನು ಒಂದೇ ಸಲ 5 ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬರಲಿಲ್ಲ ಅಂತ ಹೇಳಿದ್ರೆ ಸಿಂಗಲಾಗಿ ತೊಗೊಂಡು ಮಾಡಿ. ನನಗೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಈಗ ಮಾಡ್ಕೋತೀನಿ. ನೋಡಿ ತೋರಿಸ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಕ್ರೋಶ ಮೇಲೆ ದಾರ ತಗೊಳ್ಳಿ. ಆರ್ಚ್ದು ಮೇಲೆ ಚೈನ್ ಏನಿತ್ತಲ್ವ ಅಲ್ಲಿ ಕಂಬನ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ ಆಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ದಾರ ತಗೊಳ್ಳಿ. ಆಮೇಲೆ ಹೀಗೆ ಕಂಬನ ಹಾಕಿ ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಕ್ರೋಶ ಮೇಲೆ ಒಂದು ಸಲ ದಾರ ತಗೊಳ್ಳಿ ಮತ್ತು ಹೀಗೆ ಕಂಬನ ಹಾಕಿ ನೋಡಿ ಕ್ರೋಶ ಮೇಲೆ ದಾರ ಬೀಡ್ ಇನ್ಸರ್ಟ್ ಮಾಡಿ ಕ್ರೋಶ ಮೇಲೆ ದಾರ ಹೀಗೆ ಒಂದು ಕಂಬ ಮತ್ತು ಬೀಡನ್ನ ತಗೊಳ್ಳಿ. ಈಗ ನೋಡಿ ಹೀಗೆ ಬೀಡನ್ನ ಒಂದು ಇನ್ಸರ್ಟ್ ಮಾಡಿ ದಾರ ಒಳಗಡೆಗೆ ಆಮೇಲೆ ಕ್ರೋಶ ಮೇಲೆ ದಾರ ತಗೊಳ್ಳಿ. ಆರ್ಚ್ದು ಚೈನ್ ಮೇಲೆ ಲೂಫ್ ತೊಗೊಂಡು ಕಂಬ ಹಾಕಿ ಬೀಡ್ ತಗೊಳ್ಳಿ. ಕ್ರೋಶ ಮೇಲೆ ಒಂದು ಸಲ ದಾರ ಆರ್ಚು
ಬೀಡ್ ಇನ್ಸರ್ಟ್ ಮಾಡಿ ಕ್ರೋಶ ಮೇಲೆ ದಾರ ತಗೊಳ್ಳಿ, ಒಂದು ಕಂಬ ಹಾಕಿ, ಹೀಗೇ ಫುಲ್ಲು ಡಿಸೈನ್ನ ಕಂಟಿನ್ಯೂ ಮಾಡಿ. ನಿಮಗೆ ಎಷ್ಟು ಬೇಸ್ ಲೈನಲ್ಲಿ ಎಷ್ಟಿರುತ್ತೋ ಒಂದು ಬೀಡ್ ಬರೋಲ್ಲ, ಸಾರಿ 2 ಬೀಡ್ ಬರೋಲ್ಲ, ಟೋಟಲಾಗಿ ನಿಮಗೆ 13 ಬೀಡ್ಸ್ ಬರುತ್ತೆ ಈ ಆರ್ಚಲ್ಲಿ, ಈ ಸ್ಟೆಪ್ಪಲ್ಲಿ. ಯಾಕಂದರೆ ಫಸ್ಟಿಗೆ ಒಂದು ಬೀಡ್ ಬಂದಿರೋಲ್ಲ, ಲಾಸ್ಟಿಗೆ ಒಂದು ಬೀಡ್ ಬರೋಲ್ಲ. ಸೊ ಫುಲ್ಲು ಹಾಗೆ ನೋಡಿದ್ರೆ ನಿಮಗೆ ಇಲ್ಲಿ 13 ಬೀಡ್ ಬರುತ್ತೆ. ನನಗೆ ಆಲ್ರೆಡಿ 10 ಬೀಡ್ಸ್ ಆಗಿದೆ, ಇದು 11 ಬೀಡು, 12th, 13 ಬೀಡ್ಸ್ ಆದಮೇಲೆ 14ನೇ ನಾನು ಹಾಕ್ಕೊಂಡೆ, ಬಟ್ ರಿಮೂವ್ ಮಾಡಿದ್ದೀನಿ. ಆರ್ಚು ಸ್ವಲ್ಪ ಗಿಜ್ಜಿ ಬಿಜ್ಜಿ ಅಂತ ಕಾಣಿಸ್ತು, ಅದಕ್ಕೋಸ್ಕರ ಒಂದು ಬೀಡನ್ನ ತೆಗೊಂಡು ಒಂದು 5 ರಿಮೂವ್ ಮಾಡಿದ್ದೀನಿ, ಅದು ವೀಡಿಯೋ ಸ್ಕಿಪ್ ಆಗಿದೆ. ಆಮೇಲೆ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ಲ, ಅಲ್ಲಿ ಲಾಕ್ ಮಾಡಿ ಟೋಟಲಾಗಿ 13 ಬೀಡ್ಸ್ ಬಂದಿದೆ. ಹೀಗೆ ಬರುತ್ತೆ ಆರ್ಚು ನಿಮಗೆ. ಈ ಆರ್ಚಲ್ಲಿ ಬೇಸ್ ಲೈನಲ್ಲಿ ಲಾಕ್ ಇತ್ತಲ್ಲ, ಅಲ್ಲಿ ಲಾಕ್ ಆದಮೇಲೆ ಮತ್ತು 5 ಚೈನ್ನ ತೊಗೊಳ್ಳಿ. 5 ಚೈನ್ನ ನೋಡಿ, ಬೇಸ್ ಲೈನ್ ಲಾಕ್ ಇತ್ತಲ್ಲ, ಅಲ್ಲಿ 5 ಚೈನ್ನ ಹಾಕಿ ಲಾಕ್ ಮಾಡಿ. ಆಮೇಲೆ ಮತ್ತೆ ಅಗೇನ್ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಲಾಕ್ ಇತ್ತಲ್ವ, ಅದೇ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಅಗೇನ್ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಬೇಸ್ ಲೈನಲ್ಲಿ ಲಾಕ್ ಇತ್ತಲ್ವ, ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಇದು ಲಾಕ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಆರ್ಚ್ ಏನಿತ್ತಲ್ವ, ಆ ಆರ್ಚದು ಚೈನಿಂದ ಡಿಸೈನ್ನ ಕಂಟಿನ್ಯೂ ಮಾಡಿ. ನೋಡಿ ಹೀಗೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಒಂದು ಕಂಬನ ಹಾಕಿ, ನಾನು ಇದನ್ನ ಫುಲ್ ಫಿನಿಶ್ ಮಾಡಿದ್ದೀನಿ. ಆರ್ಚ್ ಫಿನಿಶ್ ಆಯಿತು. ಆ ಫಿನಿಶ್ ಆದಮೇಲೆ ಮತ್ತು ಇದು 5 ಚೈನ್ ಏನಿತ್ತಲ್ವ, ಆ 5 ಚೈನ್ನ ಮತ್ತೆ ಹಾಗೆಯೇ 5 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿ, ಮತ್ತು 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿ. ಇದು 5 ಚೈನ್ ಏನು ಹೇಳ್ತಾಯಿದ್ದೀನಿ ಅಲ್ವಾ, ಅಲ್ಲಿ ಬಂದು ನಿಮಗೆ ಕುಚ್ಚು ಬರುತ್ತೆ ನೋಡಿ. ಫೈನಲಾಗಿ ಡಿಸೈನು ನಿಮಗೆ ವಿತೌಟ್ ಕುಚ್ಚು ಹೀಗೆ ಕಾಣಿಸುತ್ತೆ ಡಿಸೈನು, ನೋಡಿ ಹೀಗೆ ಕಾಣಿಸುತ್ತೆ. ವಿತೌಟ್ ಕುಚ್ಚು ನಿಮಗೆ ಡಿಸೈನ್ ಹೀಗೆ ಕಾಣಿಸುತ್ತೆ. ಈಗ ಕುಚ್ಚು ಕಟ್ಟಿ ತೋರಿಸ್ತೀನಿ. ಅಲ್ಲಿ 5 ಚೈನ್ಸ್ ಗ್ಯಾಪ್ ಏನಿತ್ತು ಅಲ್ವಾ, ಆ ಗ್ಯಾಪ್ಗಳಲ್ಲಿ ನಿಮಗೆ ಕುಚ್ಚು ಬರುತ್ತೆ. ನಾನು ಬೀಡೆಡ್ ಕುಚ್ಚನ್ನ ಕಟ್ಟಿದ್ದೀನಿ, ಅದನ್ನ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬಟ್ ಇದರಲ್ಲಿ ತೋರಿಸ್ಲಿಕ್ಕಾಗಿಲ್ಲ, ವೀಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿ. ಆಮೇಲೆ ಮಧ್ಯದಲ್ಲಿ ನಾನು ಸ್ಟೋನ್ನ ಸ್ಟಿಕ್ ಮಾಡಿದ್ದೀನಿ ನೋಡಿ. ಫೈನಲಾಗಿ ಡಿಸೈನು ಹೀಗೆ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಡಿಸೈನು. ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.